ಇವತ್ತಿನ ದಿವಸ ಒಂದು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ಈ IPL ಸೀಸನ್ 8 ಪಂದ್ಯಾವಳಿಯ ಉದ್ಘಾಟನಾ ಪೂರ್ವಭಾವಿ ಸಭೆಯ ವಿವರಗಳನ್ನು ಮತ್ತು ಆ ಟೂರ್ನಮೆಂಟಿನ ವಿವರಗಳನ್ನು ನಾನು ಈಗ ಸಂಕ್ಷಿಪ್ತವಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳಬಯಸ್ತಾ ಇದ್ದೇನೆ. ಮಾಧ್ಯಮದ ಮುದ್ರಣ ಮಾಧ್ಯಮದವರು ಮತ್ತು ಕೃಷಿ ಮಾಧ್ಯಮದವರು ನಮ್ಮ ಕ್ಲಬ್ನ ಅಧ್ಯಕ್ಷರಂಥ ಸನ್ಮಾನ್ಯ ವಿಜಯಂತ್ ಕಾಶ್ಯಪ್ನವರ ಪರವಾಗಿ ನಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಮತ್ತು ನಮ್ಮ 14 ತಂಡಗಳ ಮಾಲೀಕರು ಮತ್ತು ಅವರ ಆಟಗಾರರಿಗೂ ಸಹಿತ ಸ್ವಾಗತ ಮತ್ತು ನಮ್ಮ ಕ್ಲಬ್ನ ಸರ್ವ ಸದಸ್ಯರಿಗೆ ಸ್ವಾಗತವನ್ನು ಹೇಳ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಾಳೆ ಶನಿವಾರ ದಿವಸ 6ನೇ ತಾರೀಕಿಗೆ ಶನಿವಾರ ದಿವಸ ನಮ್ಮದು ಈ ಪಂದ್ಯಾವಳಿಯ ಉದ್ಘಾಟನಾ ರ್ಯಾಲಿ ಅಂದರೆ ಜ್ಯೋತಿಯ ಮೆರವಣಿಗೆ ಅದು ಏನಪ್ಪ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ಕೂಡಲ ಸಂಗಮದೊಳಗೆ ಸಂಗಮನಾಥನ ಪೂಜೆ ಮಾಡೋದ್ರ ಮೂಲಕ ಜ್ಯೋತಿಯನ್ನು ಬೆಳಗಿಸಿ ಅಲ್ಲಿಂದ ಏನಪ್ಪ ಅಂತಂದ್ರೆ ಕೂಡಲ ಸಂಗಮದೊಳಗೆ ಸ್ವಲ್ಪ ಮೆರವಣಿಗೆ ಬಂದು ಅಲ್ಲಿಂದ ಜ್ಯೋತಿಯನ್ನು ತೊಗೊಂಡು ಏನಪ್ಪ ಅಂದ್ರೆ ಹುನಗುಂದಕ್ಕೆ ಬರ್ತಾರೆ. ಹುನಗುಂದ ಹಳೇ ತಹಶೀಲ್ದಾರ್ ಆಫೀಸ್ ಅಲ್ಲಿಂದ ಮತ್ತೆ ಮೆರವಣಿಗೆ ಶುರುವಾಗಿ ವಿಜಯಮಾಂತೆ ಸರ್ಕಲ್ ಮೂಲಕ ತಹಶೀಲ್ದಾರ್ ಆಫೀಸ್ವರೆಗೆ ಏನಪ್ಪ ಅಂತಂದ್ರೆ ಆ ಜ್ಯೋತಿಯ ಮೆರವಣಿಗೆ ಬರುತ್ತೆ. ತಹಶೀಲ್ದಾರ್ ಆಫೀಸ್ ಹತ್ರ ಏನಪ್ಪ ಅಂತಂದ್ರೆ ಸ್ವಲ್ಪ ಬ್ರೇಕು ಮತ್ತು ಅಲ್ಲಿ ಏನಪ್ಪ ಅಂತಂದ್ರೆ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥವ್ರು ಎಲ್ಲರಿಗೂ ಏನಪ್ಪ ಅಂತಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಐತಿ. ಅಲ್ಲಿಂದ ಮತ್ತೆ ಏನಪ್ಪ ಅಂದ್ರೆ ಸಾಯಂಕಾಲ ಇಲ್ಲಿ ಸುಮಾರು 4:15ಗೆ ಬಸವೇಶ್ವರ ಸರ್ಕಲ್ಲಿಗೆ ಬಂದು ಅಲ್ಲಿಂದ ಏನಪ್ಪ ಅಂತಂದ್ರೆ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಆ ಮೆರವಣಿಗೆ ಸೀದಾ ಏನಪ್ಪ ಕಂಠಿ ಸರ್ಕಲ್ಗೆ ಹೋಗಿ ಕಂಠಿ ಸರ್ಕಲ್ ಸುತ್ತ ಹಾಕಿ ಸೀದಾ ಇಲ್ಲಿ ಏನಪ್ಪ ಅಂದ್ರೆ SVM ಕಾಲೇಜು ಗೇಟ್ ಮೂಲಕ ಏನಪ್ಪ ಅಂದ್ರೆ ಈ ಮೈದಾನಕ್ಕೆ ಆಗಮಿಸಿ ಇಲ್ಲೇ ಏನಪ್ಪ ಅಂತಂದ್ರೆ ಉದ್ಘಾಟನಾ ಸಮಾರಂಭ ಈ ಭಾಗದಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಮೈದಾನದ ಏನಪ್ಪ ಅಂದ್ರೆ ದಕ್ಷಿಣ ಭಾಗದೊಳಗೆ ಏನಪ್ಪ ಅಂತಂದ್ರೆ ಆ ಉದ್ಘಾಟನಾ ಸಮಾರಂಭ ಸಂಜೆ ಮುಂದೆ 6 ಗಂಟೆಗೆ ಪ್ರಾರಂಭವಾಗುತ್ತೆ. ಎಲ್ಲಕ್ಕಿಂತ ವಿಶೇಷವಾದದ್ದು ಏನಪ್ಪ ಅಂದ್ರೆ ಈ ಸಮಾರಂಭಕ್ಕೆ ಏನಪ್ಪ ಅಂತಂದ್ರೆ ಅತ್ಯಂತ ವಿಶೇಷ ಅತಿಥಿಗಳು ಏನಪ್ಪ ಅಂದ್ರೆ ನಮ್ಮ ನಗರಕ್ಕೆ ಬರಲಿದ್ದಾರೆ. ಯಥಾ ಪ್ರಕಾರ ಏನಪ್ಪ ಅಂತಂದ್ರೆ ಇಳಕಲ್ ಪ್ರೀಮಿಯರ್ ಲೀಗ್ ಸೀಸನ್ 8ರ ಒಂದು ಉದ್ಘಾಟನೆ ಹಾಗೂ ಜ್ಯೋತಿಯ ಮೆರವಣಿಗೆಯ ಒಂದು ಇದೇ ದಿನಾಂಕ 6/12/2025 ಪ್ರಾರಂಭ ಆಗಲಿದ್ದು ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವಂಥ ನಾಡಿನ ಹೆಸರಾಂತ ಕಲಾವಿದರು, ನಟರು ಮತ್ತು ಅನೇಕ ಕ್ರೀಡಾಪಟುಗಳು, ವಿಶೇಷವಾಗಿ ಎಲ್ಲ ನಮ್ಮ ಮತಕ್ಷೇತ್ರದ ನಮ್ಮ ಎಲ್ಲ ಯುವಕರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಈಗಾಗಲೇ ನಮ್ಮ ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಆತ್ಮೀಯರು ನಿವೃತ್ತ ಪ್ರಾಧ್ಯಾಪಕರಾದಂಥ ಶಿವಾನಂದ ಮುಚ್ಕೊಂಡಿಯವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಭಾಳ ಸವಿಸ್ತಾರವಾಗಿ ಈ ಮ್ಯಾಚ್ ಪ್ರಾರಂಭದಿಂದ ಕೊನೆಯವರೆಗೂ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಿವರವನ್ನು ತಮಗೆ ನೀಡಿದ್ದಾರೆ. ಇದು ಕಳೆದ ಹಲವಾರು ವರ್ಷಗಳಿಂದ ಇಳಕಲ್ ಪ್ರೀಮಿಯರ್ ಲೀಗನ್ನು ನಾವು ಇಳಕಲ್ದಲ್ಲಿ ಪ್ರಾರಂಭ ಮಾಡಿ ಇವತ್ತು 8ನೇ ಸೀಸನನ್ನು ನಾವು ಆಡಿಸೋದಕ್ಕೆ ಮುಂದಾಗಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಇವತ್ತು ನಮ್ಮ ಯುವಕರು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಒಬ್ಬ ಮನುಷ್ಯನಿಗೆ ಇವತ್ತು ಊಟ, ಪಾಠ, ಆಟ ಮೂರು ಕೂಡ ಭಾಳ ಪ್ರಾಮುಖ್ಯತೆಯನ್ನು ಪಡೀತಾರೆ. ಒಂದು ದೇಹ ಸದೃಢವಾಗಿರಬೇಕು ಅಂದರೆ ಯುವಕರಿಗೆ ಅದು ಆಟದಲ್ಲಿ ಅವರು ಭಾಗವಹಿಸಲೇಬೇಕು, ಕಡ್ಡಾಯವಾಗಿ ವಹಿಸಬೇಕು ಎಲ್ಲರೂ ಕೂಡ. ಯಾಕಂದರೆ ಒಂದು ದೈಹಿಕ ಸದೃಢತನ ಮತ್ತು ಮಾನಸಿಕ ಸದೃಢತನವನ್ನು ಉಳಿಸ್ಕೊಳ್ಳೋದು ಈ ಒಂದು ಕ್ರೀಡೆ ಭಾಳಷ್ಟು ಅವಶ್ಯಕತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಟೆನ್ನಿಸ್ ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ಉತ್ತರ ಕರ್ನಾಟಕದ ಇವತ್ತು ನಾವು ಈ ಟೆನ್ನಿಸ್ ಬಾಲ್ ಅಸೋಸಿಯೇಷನ್ನ ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದೆ.
ಬಹುತೇಕ ಈ ವರ್ಷ ಕಳೆದ ವರ್ಷ ನಾನು ನೇಮಕ ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಕ್ರಿಕೆಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಅಡಿಯಲ್ಲಿ ಇವತ್ತು ನಮ್ಮ ಈ ಒಂದು ಪಂದ್ಯಾವಳಿಯನ್ನು ಕಳೆದ ಹಲವಾರು ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಈಗಾಗಲೇ 6ನೇ ತಾರೀಕಿಗೆ ಏನು ಒಂದು ಪವಿತ್ರವಾದ ನಮ್ಮ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ ಕೂಡಲ ಸಂಗಮನಾಥನ ಒಂದು ದರ್ಶನವನ್ನು ಪಡೆದು ಅಲ್ಲಿಂದ ಈ ಕ್ರೀಡಾ ಜ್ಯೋತಿಯನ್ನು ನಾವು ಹುನಗುಂದಿಂದ ಇಲ್ಕಲ್ ಬಂದು ಒಂದು ಉದ್ಘಾಟನೆ ಸಮಾರಂಭಕ್ಕೆ ವಿಶೇಷವಾಗಿ ಅನೇಕ ಗಣ್ಯಮಾನ್ಯರು ಮತ್ತು ಈಗ ರಾಜ್ಯದ ಖ್ಯಾತ ಚಲನಚಿತ್ರ ನಟರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರಂತೆ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಕಲಾ ಸಿಂಚನ ಮೆಲೋಡಿ ಮುದ್ದೇವಾಳ ಬಾಲು ಬೆಳಗುಂದಿಯವರು ಅವರ ತಂಡ ವಿಶೇಷವಾದ ಒಂದು ಸ್ಪರ್ಧೆಯನ್ನು ಒಂದು ರಸಮಂಜರಿಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಆಯೋಜಿಸಲಾಗಿದೆ. ಅದಕ್ಕೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ತಿದ್ದೆ, ಈ ಪಂದ್ಯಾವಳಿಯನ್ನು ಈ ಹಿಂದೆ ಕೂಡ ತಾವು ಅತ್ಯಂತ ಈ ಮಾಧ್ಯಮದ ಮುದ್ರಾ ಮಾಧ್ಯಮ ಆಗಿರ್ಬೋದು ದೃಶ್ಯ ಮಾಧ್ಯಮದವರು ಪ್ರಚಾರವನ್ನು ಕೊಟ್ಟು ಈ ಜಿಲ್ಲೆಯಲ್ಲೇ ಉತ್ತರ ಕರ್ನಾಟಕದಲ್ಲಿ ಒಂದು ಮಾದರಿಯ ಒಂದು ಈ ಪಂದ್ಯಾವಳಿ ನಡೆಯೋದ್ರಿಂದ ನಾವು ಪ್ರಚಾರವನ್ನು ಕೂಡ ಹೆಚ್ಚಿನ ಮಟ್ಟದಲ್ಲಿ ಕೊಡುವಂಥದ್ದು ನಾವು ಮಾಡಬೇಕು ಮತ್ತು ತಾವೆಲ್ಲರೂ ಸಹಕಾರವನ್ನು ಕೊಡ್ತಾ ಬಂದಿದ್ದೀವಿ. ಇದು ಕೂಡ ಸಹಕಾರವನ್ನು ನೀಡಬೇಕು ಅಂತೇಳಿ ನಾನು ನಮ್ಮ ಹುನಗುಂದ ಆ್ಯಂಡ್ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ನ ವತಿಯಿಂದ ವಿನಂತಿ ಮಾಡಿಕೊಂಡು ಇನ್ನು ನಮ್ಮ ಮತಕ್ಷೇತ್ರ ಸುಮಾರು 500ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಸಿಲೆಕ್ಷನ್ ಟ್ರಯಲಲ್ಲಿ ಭಾಗವಹಿಸಿದ್ದರು. ಬಹುತೇಕ ಅದರಲ್ಲಿ ಸುಮಾರು 300 ಜನ ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಸುಮಾರು 14 ತಂಡದಲ್ಲಿ ಇವತ್ತು ಭಾಗವಹಿಸಿ ಆ ಕ್ರೀಡೆಯನ್ನು ಇವತ್ತು ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮತಕ್ಷೇತ್ರದ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ನಮ್ಮ ಉಭಯ ತಾಲೂಕಿನ ಸಮಸ್ತ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ಮತ್ತು ಪ್ರೇಕ್ಷಕರಿಗೆ ವಿನಂತಿ ಮಾಡಿಕೊಟ್ಟು ತಾವೆಲ್ಲರೂ ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು. 6ನೇ ತಾರೀಕಿಗೆ ಬೆಳಗ್ಗೆ ಕೂಡಲ ಸಂಗಮದಿಂದ ಹುನಗುಂದ ಮಾದರಿಯಾಗಿ ಇಳಕಲ್ಲಲ್ಲಿ ಬಸವೇಶ್ವರ ಸರ್ಕಲ್ನಿಂದ ಶ್ರೀ SR ಕಂಠಿಯವರ ವೃತ್ತದವರೆಗೂ ಇವತ್ತೇನು ಒಂದು ರ್ಯಾಲಿ ಮೆರವಣಿಗೆ ಆಗುತ್ತೆ. ತದನಂತರ ಇಲ್ಲಿ ಇದೇ ನಮ್ಮ ವಿಜಯ ಮಾತೇಶ್ ವಿದ್ಯಾವರ್ತನೆ ಸಂಘದ ವೀರಮಣಿ ಕ್ರೀಡಾಂಗಣದಲ್ಲಿ ಒಂದು ಅದ್ಭುತವಾದ ಸಮಾರಂಭ ಕೂಡ ನಡೀತೀವಿ, ಉದ್ಘಾಟನೆ ಸಮಾರಂಭ. ಅದರಲ್ಲಿ ಅನೇಕ ಜನ ಭಾಗವಹಿಸಬೇಕು. ಅವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಒಂದು ತಿಂಗಳ ಅತ್ಯಂತ 35 ದಿವಸಗಳ ಕಾಲ ನಡೆಯುವಂಥ ಈ ಪಂದ್ಯಾವಳಿಯನ್ನು ನಾವು ವೀಕ್ಷಣೆ ಮಾಡಿರಿ ಮತ್ತು ಯಾರು ಪ್ರೋತ್ಸಾಹವನ್ನು ಕ್ರೀಡಾ ಅಭಿಮಾನಿಗಳಾಗಿ ನೀಡೋದಕ್ಕೆ ತಾವು ಆಗಮಿಸ್ತೀರಿ, ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡೋಣ. ಇದು ನಿರಂತರವಾಗಿ ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಇವತ್ತು ನಮ್ಮ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ಮಾಲೀಕರು ಇವತ್ತು 14 ತಂಡವನ್ನು ತೆಗೆದುಕೊಂಡಂಥ ಮಾಲೀಕರು ಕೂಡ ಉಪಸ್ಥಿತಿ ಇದ್ದಾರೆ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತಿದ್ದಾರೆ. ಅವರೆಲ್ಲರ ಪರವಾಗಿ ತಮಗೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿ ಮಾಧ್ಯಮ ಗೋಷ್ಠಿಯನ್ನು ನಡೆಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೂ ಕೂಡ ಧನ್ಯವಾದ ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ.